ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ರಾಜ್ಯಭಾರ ಏನೋ ಆರಂಭ ಆಗಿಬಿಟ್ಟಿದೆ. ಒಂದು ಕಡೆ ಇನ್ನು ಅವರ ಸಚಿವ ಸಂಪುಟದ ಕಂಪ್ಲೀಷನ್ ಆಗಿಲ್ಲ, ಸಚಿವ ಸಂಪುಟದ ವಿಸ್ತರಣೆ ಅಂದರೆ ಬಾಕಿ ಇನ್ನುಳಿದಿರುವಂತಹ 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಬೇಕು. ಮತ್ತೊಂದೆಡೆ MLC ಎಲೆಕ್ಷನ್ ಏನೋ ಅವ್ರು ಗೆದ್ದುಬಿಟ್ರು. ಮುಂದೆ ಇರುವಂತಹ GBA ಎಲೆಕ್ಷನ್ಸ್, ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಧ್ಯೆ ಇವರ 2 ಮಹತ್ತರವಾದಂಥ ಯೋಜನೆಗಳು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಂತೂ ಈಗಾಗಲೇ ಭಾರೀ ಆಕ್ರೋಶ, ರೈತರ ಪ್ರತಿರೋಧಗಳು, ವಿಪಕ್ಷಗಳ ಟೀಕೆಗಳು, ಮಾತಿನ ಚಕಮಕಿಗಳು ಎಲ್ಲವೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರ ಚರ್ಚೆಯಾಗ್ತಾ ಇರುವಂಥದ್ದು. ಅಂದರೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರನ್ನ ಕೈಬಿಟ್ಟಂಥ ನಂತರದಲ್ಲಿ ಅಷ್ಟು ಸುಮ್ಮನೆ ಕೂತು ಬಿಡ್ತಾರಾ ಸಿದ್ದರಾಮಯ್ಯನವರು? ಅಷ್ಟು ಈಸಿನ ಅವರನ್ನು ಮೂಲೆ ಗುಂಪು ಮಾಡಿ ಕೇವಲ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಮುಂದುವರಿಸ್ಕೊಂಡು ಹೋಗಿ ಉಳಿದಿರುವಂತಹ 2 ವರ್ಷವನ್ನು ಕಂಪ್ಲೀಟ್ ಮಾಡಿ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಸೇವೆ ಸಲ್ಲಿಸಿರುವಂತಹ ಒಂದು ರೀತಿಯಲ್ಲಿ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡು ಆ ಒಂದು ದೊಡ್ಡ ವರ್ಚಸ್ಸು ವೈಖರಿಯನ್ನು ಇಟ್ಕೊಂಡಿದ್ದಂತಹ ಸಿದ್ದರಾಮಯ್ಯನವ್ರನ್ನ ಮೂಲೆ ಗುಂಪು ಮಾಡೋದಕ್ಕೆ ಸಾಧ್ಯವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಅನ್ನುವಂಥ ಪ್ರಶ್ನೆಯ ಮಧ್ಯೆ ಸಿದ್ದರಾಮಯ್ಯನವರು ಮೂಲೆ ಗುಂಪು ಆಗ್ತಾ ಇದ್ದಾರೆ, ಸೈಡ್ ಲೈನ್ ಆಗ್ತಾ ಇದ್ದಾರೆ ಅನ್ನುವಂಥ ಗುಸುಗುಸು ಚರ್ಚೆಗಳು ಕಾಂಗ್ರೆಸ್ ಪಾಳಯದಲ್ಲೇ ಬೇಕಾದಷ್ಟು ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಪುಷ್ಟಿ ನೀಡುವಂಥ ಹೇಳಿಕೆಯನ್ನ ಅವರದ್ದೇ ಗುಂಪಿನಲ್ಲಿ, ಅಂದರೆ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲೇ ಗುರುತಿಸಿಕೊಂಡಿದ್ದಂತಹ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಈ ಒಂದು ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗೆ ಎಡೆ ಮಾಡಿಕೊಟ್ಟಂತೆ, ಪುಷ್ಟಿ ಕೊಟ್ಟಂತೆ ಕಾಣ್ತಾ ಇರುವಂಥದ್ದು. ನಿನ್ನೆ ಮಾಧ್ಯಮ ಮಿತ್ರರಿಗೆ ಮಾತನಾಡ್ತಾ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತಹ ಒಂದು ಹೇಳಿಕೆ, ಅವರಿಗೆ ನೇರವಾಗಿ ಮಾಧ್ಯಮ ಮಿತ್ರ ಪ್ರಶ್ನೆ ಕೇಳುತ್ತಾರೆ, ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗ್ತಾ ಇದ್ದಾರೆ ಯಾಕೆ ಅಂತಂದರೆ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಬಹಳಷ್ಟು ನಿರೀಕ್ಷೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಸಮುದಾಯದ ನಾಯಕರ, ಸಿದ್ದರಾಮಯ್ಯ ಆಪ್ತಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು. ಅವರು KPCC ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ರು. ಅಂದರೆ KPCC ಅಧ್ಯಕ್ಷ ಗಾದಿ ನನ್ನದಾಗಿಸ್ಕೊಂಡ್ಬಿಟ್ರೆ ಮುಂದೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅನುಕೂಲ ಆಗತ್ತೆ, ಸುಲಭ ಆಗತ್ತೆ ನನಗೆ ಹಾದಿ. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಆ ಭಾಗದಲ್ಲಿ ಸಾಹುಕಾರ ಅಂತ ಕರೆಸ್ಕೊಳ್ಳುವಂತಹ ಇವರು ಅಣ್ಣ ತಮ್ಮಂದ್ರೆ ಏನಿದ್ದಾರಲ್ಲ, ಆ ಒಂದು ಭಾಗದಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸ್ಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಬಾರಿ ದೆಹಲಿಗೆ ಭೇಟಿ ಕೊಟ್ಟರು, ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾದರು, ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಡುವಂತಹ ಕೆಲಸ, ಒತ್ತಡವನ್ನು ಹಾಕುವಂತಹ ಕೆಲಸ ಎಲ್ಲವನ್ನೂ ಮಾಡಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಗಾದಿ ಕೈತಪ್ಪೋಯ್ತು. ಸಚಿವರೇನೋ ಆಗಿದ್ದಾರೆ, ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿಯಾಗಿ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಆದರೆ ಸಿದ್ದರಾಮಯ್ಯನವರನ್ನ ಬಿಟ್ಕೊಡುವಂಥವರ ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಅಂತ ಅಂದ್ಕೊಳ್ತಾ ಇರೋ ಮಧ್ಯೆನೇ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡೋಕ್ಕೆ ಶುರು ಮಾಡಿಬಿಟ್ರ ಅನ್ನುವಂಥ ಚರ್ಚೆ. ಯಾಕೆ ಅಂತಂದರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು ಏನು ಅಂದರೆ, ಇದು ರಾಜಕಾರಣ ಅನ್ನುವಂಥದ್ದು ಓಡ್ತಾ ಇರುವಂಥ ರೈಲ್ ಇದ್ದಂಗೆ. ಅವ್ರು ಹೇಳಿರುವಂಥ ಮಾತು ರಾಜಕಾರಣ, ಅದರಲ್ಲಿ ಈಗ ತುಂಬ ಫಾಸ್ಟಾಗಿ ನಡೀತಾ ಇದೆ, ಎಲ್ಲವೂ ಕೂಡ ರೈಲಿನ ಥರ ಫಾಸ್ಟಾಗಿ ಹೋಗ್ತಾ ಇದೆ. ನಾವು ರೈಲಿನ ವೇಗದ ಸಮಕ್ಕೆ, ಆ ಸ್ಪೀಡ್ಗೆ ತಕ್ಕ ಹಾಗೆ ನಾವು ಬೇಗ ಬೇಗ ಹೋಗಿ ರೈಲು ಹತ್ಕೊಂಡ್ರೆ ನಾವು ಸೇಫು. ಇದೇ ರಾಜಕಾರಣ, ಇದೇ ಥರವೇ ನಾವು ರಾಜಕಾರಣ ಮಾಡಬೇಕು. ಇಲ್ಲ ಅಂತಂದರೆ ರಾಜಕಾರಣ ಮಾಡೋದಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ತುಮಕೂರವರೆಗೂ ಬಸ್ಸಲ್ಲಿ ಹೋಗಿನೋ, ಅರಸೀಕೆರೆವರೆಗೂ ಬಸ್ಸಲ್ಲಿ ಹೋಗಿನೋ ರೈಲ್ ಕ್ಯಾಚ್ ಮಾಡಿದ್ರೆ ಸೇಫು, ಬದುಕಿದ್ವಿ. ಇಲ್ಲ ಅಂದರೆ ರಾಜಕಾರಣ ಮಾಡೋಕ್ಕಾಗಲ್ಲ. ಇದರ ಹಿಂದೆ ಈ ಒಂದು ಮಾರ್ಮಿಕ ನುಡಿಯ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಏನು ಮಾತಾಡೋಕೆ ಹೊರಟರು ಅನ್ನುವಂಥ ಚರ್ಚೆಗಳಾಗ್ತಾ ಇರುವಂಥದ್ದು. ಮುಂದುವರೆದಂತೆ ಹೇಳ್ತಾರೆ, ಸಿದ್ದರಾಮಯ್ಯನವರು ಮೈಸೂರಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡಬಹುದು, ಆದರೆ ಎಲ್ಲಿಯ ತನಕ ಜನಗಳ ಸಂಪರ್ಕ ಇರುತ್ತೋ ಅಲ್ಲಿಗೆ ತನಕ ಮಾತ್ರ ಲೀಡರ್ ಆಗಿರೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರು ಹಾಗಾದರೆ ಕಾಲಿವಾಸಿ ಕತ್ತೆ ಕಾಲು ಹಿಡಿಯೋದು, ಗೆದ್ದೆತ್ತಿನ ಬಾಲ ಹಿಡಿಯೋರಾಗ್ಬಿಟ್ರ ಅನ್ನುವಂಥ ಚರ್ಚೆಗಳು. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಇದ್ದಾಗ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಜೊತೆ ಗುರುತಿಸ್ಕೊಂಡು ಅವಾಗೆಲ್ಲ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಂಡು ರಾಜಕಾರಣವನ್ನು, ಅಧಿಕಾರವನ್ನು ಮಾಡಿದಂತಹ ಸತೀಶ್ ಜಾರಕಿಹೊಳಿ ಅವರು ಏಕಾಏಕಿ ಈಗ ಡಿ.ಕೆ. ಶಿವಕುಮಾರ್ ಅವರೇ ಅಧಿಕಾರ ಹಸ್ತಾಂತರ ಆದಂಥ ತಕ್ಷಣದಲ್ಲಿ ಅವ್ರ ಪರವಾಗಿ ಅವ್ರ ಕಡೆ ವಾಲೆಕೊಂಡ್ಬಿಟ್ಟು ಈಗ ಅವ್ರ ಜೊತೆ ನಾನು ಹೋಗ್ತೇನೆ, ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೇನೆ, ಓಡ್ತಾ ಇರೋ ರೈಲು ನಾವು ಹತ್ಕೋಬೇಕು, ರಾಜಕಾರಣ ಮಾಡಬೇಕು ಅಂತಂದರೆ ಏನರ್ಥ? ಹಾಗಿದ್ರೆ ಸಮಯ ಸಾಧಕರಾಗ್ಬಿಟ್ರ ಸತೀಶ್ ಜಾರಕಿಹೊಳಿ ಅವರು? ಅಧಿಕಾರ ಇರೋರ ಕಡೆ ಹೋಗುವಂಥದ್ದು, ಅಧಿಕಾರದ ಆಸೆ,
ರಾಜಕಾರಣ ಈ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರಾ? ಈ ಒಂದು ಮಾತು, ಮಾರ್ಮಿಕವಾದಂತಹ ನುಡಿ ಸಿದ್ದರಾಮಯ್ಯನವರಿಗೆಲ್ಲ ಒಂದು ಕಡೆ ಬೇಸರ ತರಬಹುದು ಅನ್ನುವಂತಹ ಚರ್ಚೆಗಳು. ಹೀಗಾಗಿ ಸಿದ್ದರಾಮಯ್ಯನವರ ಆಪ್ತಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರು ಏಕಾಏಕಿ ಅಧಿಕಾರದ ಆಸೆಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಕಡೆ ಹೋಗಿರುವಂಥದ್ದು, ಅವರ ಪರವಾಗಿ ಮಾತಾಡ್ತಾ ಇರುವಂಥದ್ದು. ಇದನ್ನೆಲ್ಲ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಡೆ ಏನಾಗಿರುತ್ತೆ, ಇದನ್ನೆಲ್ಲ ಕೇಳಿರುವಂತಹ ಸಿದ್ದರಾಮಯ್ಯನವರ ನಡೆ ಕೂಡ ಏನಾಗಿರುತ್ತೆ, ಇದೆರಡನ್ನೂ ಗಮನಿಸ್ತಾ ಇರುವಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂಥ ಅವಕಾಶವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿಕೊಡ್ತಾರೆ, ಇವರ ರಾಜಕಾರಣದ ಭವಿಷ್ಯ ಹೇಗಿರುತ್ತೆ, ಏನೇನೆಲ್ಲ ಆಗುತ್ತೆ. ಹಾಗಿದ್ರೆ ನಿಜವಾಗಿಯೂ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಸೈಡ್ ಲೈನ್ ಆಗೋದು ಮಾಡೋದು ಅಷ್ಟು ಸುಲಭನಾ? ಅವರ ನಡೆ ಮುಂದಿನ ದಿನಗಳಲ್ಲಿ ಏನಾಗಿರುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.